ನಮಸ್ಕಾರ. ಇವತ್ತು ಗಿಡದ ಹತ್ರ ಬಂದು ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ. ನಾನು ನಮ್ಮ ಶಾಪ್ ಹತ್ರ ಬಂದಿದ್ದೀನಿ. ಎಲ್ಲ ಕ್ಲೀನಿಂಗ್ ಕೆಲಸ ನಡೀತಾ ಇದೆ ನಮ್ಮ ಪೃಥ್ವಿದು. ವಾಯ್ಸಲ್ಲಿ ಸ್ವಲ್ಪ ನೀಟಾಗಿ ಕೇಳಿಸಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಪಬ್ಲಿಕ್ಕಲ್ಲಿದ್ದೀನಿ. ಹಾಗಾಗಿ ಇಷ್ಟು ದಿವಸ ಏನಕ್ಕಪ್ಪ ನಾವು ರಜಾ ಮಾಡಿದ್ವಿ ಅಂದರೆ ಸಿಲಿಂಡರ್ ಸಿಕ್ಕಿರಲಿಲ್ಲ, ಹಾಗಾಗಿ ರಜಾ ಮಾಡ್ಕೊಂಡಿದ್ವಿ. ಸಿಲಿಂಡರ್ ಸಿಕ್ಕಿದೆ, ಹಾಗಾಗಿ ಓಪನ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು 20 ದಿನ ಆಯಿತು ನಾವು ರಜಾ ಮಾಡಿಕೊಂಡು. ನಂತರ ಶಾಪಿಗೆ ಬಂದಿದ್ವಿ, ಹಾಗಾಗಿ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನಮ್ಮ ಶಾಪಲ್ಲಿ ಏನೇನು ಸಿಗುತ್ತೆ ಅಂದರೆ ಫ್ರೈಡ್ ರೈಸ್, ಗೋಬಿ ರೈಸ್, ಬೇಬಿಕಾರ್ನ್ ಮಂಚೂರಿ, ಮಶ್ರೂಮ್ ಮಂಚೂರಿ, ಡ್ರೈ ಬೇಕಾದರೂ ಸಿಗುತ್ತೆ ಮಶ್ರೂಮಲ್ಲಿ, ಬೇಬಿಕಾರ್ನಲ್ಲಿ. ಯಾರ್ಯಾರೆಲ್ಲ ನಮ್ಮ ಶಾಪ್ ಮಿಸ್ ಮಾಡ್ಕೊಂಡ್ರಿ ಪ್ಲೀಸ್ ಬಂದು ವಿಸಿಟ್ ಮಾಡಿ. ಗೊತ್ತಿಲ್ಲದರ ವೀಡಿಯೋಸ್ ನೋಡ್ತಾ ಇದ್ದರೆ ನಮ್ಮ ಶಾಪ್ ಎಲ್ಲಿ ಬರುತ್ತೆ ಅಂದರೆ ಗುರುಕುಲ ಸ್ಕೂಲ್ ಅಪೋಸಿಟ್ ಬರುತ್ತೆ. ಎಕ್ಸಾಕ್ಟ್ ಹೇಳ್ಬೇಕಂದ್ರೆ ಇನ್ನೂ ಗೊತ್ತಾಗಲಿಲ್ಲ ಅಂದರೆ ಬಕೇಶ್ವರ ಕಲ್ಯಾಣ ಮಂಟಪ, ಲಿಜಲಿಂಗಪ್ಪ ಲೇವಿಟ್ಟು, ಇಲ್ಲಿ ಬರುತ್ತೆ ನಮ್ಮ ಶಾಪು. ಪ್ಲೀಸ್ ಬನ್ನಿ, ಗೋಬಿ ಟೇಸ್ಟ್ ನೋಡಿ. ಇಷ್ಟು ಹೇಳ್ತಾ ವೀಡಿಯೋ ಕಟ್ ಮಾಡ್ತೀನಿ, ಯಾಕಂದರೆ ತುಂಬ ಕೆಲಸ ಇದೆ. ಪಾತ್ರೆ ವಾಷಿಂಗ್ ಮಾಡಬೇಕು, ಇನ್ನು ಕ್ಲೀನಿಂಗ್ ಎಲ್ಲ ತುಂಬ ಇದೆ. ಓಕೆ, ಬಾಯ್, ಥ್ಯಾಂಕ್ ಯು. ಪ್ಲೀಸ್ ಶಾಪಿಗೆ ಬನ್ನಿ. ತುಂಬ ದಿನ ರಜಾ ಮಾಡಿದ್ವಿ, ಇನ್ಮೇಲೆ ಕಂಟಿನ್ಯೂ ಶಾಪ್ ಓಪನ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ನಾವು ಅಂದ್ಕೊಂಡೇ ಇರಲ್ಲ, ಗೊತ್ತೇ ಆಗಲ್ಲ, ರಜಾ ಆಗಿಬಿಡುತ್ತೆ ನಮ್ಮ ಶಾಪು. ನಮ್ಮದು ಸ್ವಲ್ಪ ಅಂಗಡಿ ಹತ್ರ ಬಂದ್ರೇ ಸ್ವಲ್ಪ ಖುಷಿಯಾಗಿರ್ತೀವಿ. ಮನೇಲಿದ್ದರೆ ಬರೀ ಹಳ ಕೆಲಸ ಆಗುತ್ತೆ, ಯಾಕಂದರೆ ಪರ್ಸ್ನಲ್ ಅಷ್ಟೊಂದು ತುಂಬ ಪ್ರಾಬ್ಲಮ್ ಇದೆ ನಮಗೆ. ಹಾಗಾಗಿ ಅವಾಗಿನವರೆಲ್ಲ ಸುಮ್ಮನೆ ಹೇಳಿಲ್ಲ, ದುಡಿಮೆಯ ದೇವರು ಅಂತ. ದುಡಿಮೆ ಮಾಡ್ತಾಯಿದ್ರೆ ಚಿಂತೆ ಮರೆಸುತ್ತೆ, ಹಾಗಾಗಿದೆ ನಮ್ಮ ಲೈಫಲ್ಲಿ. ಅಂಗಡಿ ಹತ್ರ ಬಂದರೆ ಸ್ವಲ್ಪ ಖುಷಿಯಾಗಿ ಶಾಪ್ ಓಪನ್ ಮಾಡಿಕೊಂಡು ದುಡಿಮೆ ನೋಡಿಕೊಂಡು ನೆಮ್ಮದಿ ಹುಡ್ಕೋ ಅಂತ ಹೋಗೋದು ಅಷ್ಟೇ. ಪೃಥ್ವಿ ಹೇಳಿ ಪೃಥ್ವಿ, ಅವ್ರು ಕೆಲಸ ಮಾಡ್ತಿದ್ದಾರೆ ನೋಡಿ. ನಾನು ಬಂದುಬಿಟ್ಟು ಹೇಳ್ಬೇಕು ಅನ್ನಿಸ್ತು, ಹಾಗಾಗಿ ಹೇಳಿದೆ. ಪ್ಲೀಸ್ ಬನ್ನಿ, ಶಾಪ್ ಓಪನ್ ಇದೆ. ಪ್ಲೀಸ್ ಯಾರ್ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ ಗೋಬಿ ಮಂಚೂರಿ ಬನ್ನಿ ಅಂತ ಹೇಳ್ತಾ, ಇವತ್ತು ವಿಡಿಯೋ ಇಷ್ಟೇ ಅಂತ ಹೇಳ್ತಾ ಟಾಟಾ ಬಾಯ್.